ಶುಕ್ರವಾರ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತೀನಿ ಅಂತ ಹೇಳಿಕೊಂಡಿದ್ದಾರೆ. ಇದರ ಬೆನ್ನಿಗೆ ಏರ್ಪೋರ್ಟ್ಗಳಲ್ಲಿ SIT ಅಲರ್ಟ್ ಆಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಲ್ಲಿ ಅಲರ್ಟ್ ಮಾಡಲಾಗಿದೆ. ಪ್ರಜ್ವಲ್ ಟಿಕೆಟ್ ಬುಕ್ಕಿಂಗ್ನ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ವಿದೇಶದಿಂದ ಬರುವಂಥ ವಿಮಾನಗಳ ಟಿಕೆಟ್ನ ಮೇಲೆ ನಿಗಾ ಇಡಲಾಗಿದೆ. ಪ್ರಮುಖವಾಗಿ ಜರ್ಮನಿಯಿಂದ ಬೆಂಗಳೂರಿಗೆ ಸೇವೆ ಒದಗಿಸುವಂಥ ಲುಫ್ತಾನ್ಸಾ, ಅದರ ಜೊತೆಗೆ ದುಬೈಯಿಂದ ಇಲ್ಲಿಗೆ ಸೇವೆ ಒದಗಿಸುವಂಥ ಎಮಿರೇಟ್ಸ್, ಈ ಎರಡು ವಿಮಾನಗಳ ಮೇಲೆ ಕಣ್ಣಿಡಲಾಗಿದೆ. ಅಂದರೆ ಬುಕ್ಕಿಂಗ್ ಏನಾದರೂ ಮಾಡಿಕೊಂಡಿದ್ದಾರಾ ಅನ್ನೋದರ ಬಗ್ಗೆ. ಇನ್ನೂ ರಿಟರ್ನ್ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿಲ್ಲ. ಮೇ 30ರ ರಾತ್ರಿಯ ಲುಫ್ತಾನ್ಸಾ ವಿಮಾನದಲ್ಲಿ ಬುಕ್ ಮಾಡುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಏರ್ಪೋರ್ಟ್ನಲ್ಲಿ ಗುಪ್ತಚರ ಇಲಾಖೆ ಮತ್ತು SIT ಹದ್ದಿನ ಕಣ್ಣಿಟ್ಟಿದೆ. ಎರಡು ಸಾಧ್ಯತೆ, ಒಂದು ದುಬೈಗೆ ಬಂದು ಅಲ್ಲಿಂದ ಈ ಕಡೆ ಬರಬಹುದು ಅಂತ, ಆ ಕಾರಣಕ್ಕಾಗಿ ಎಮಿರೇಟ್ಸ್ ವಿಮಾನಗಳೇನು ಬರುತ್ತವೆ ಅದರ ಮೇಲೆ ಕಣ್ಣಿಡಲಾಗಿದೆ. ಇನ್ನೊಂದು ಜರ್ಮನಿಯಿಂದ ಡೈರೆಕ್ಟ್ ಫ್ಲೈಟು ಅಂತಂದರೆ ಲುಫ್ತಾನ್ಸಾ ಏರ್ವೇಸ್, ಅದರಲ್ಲಿ ಬರಬೇಕು. ಸೊ ಅದರ ಮೇಲೂ ಕೂಡ ಕಣ್ಣಿಟ್ಟು ಸದ್ಯ ಏನು ಬುಕ್ಕಿಂಗ್ ಆಗಿದೆ, ಯಾವ ರೀತಿ ಬುಕ್ಕಿಂಗ್ ಆಗಿದೆ, ಯಾರ್ಯಾರು ಬುಕ್ ಮಾಡಿದ್ದಾರೆ ಇದರ ಬಗ್ಗೆ ನಿಗಾ ಇಡಲಾಗಿದೆ. ಒಂದು ವೇಳೆ ಪ್ರಜ್ವಲ್ ಹೆಸರಲ್ಲಿ ಏನಾದರೂ ಟಿಕೆಟ್ ಬುಕ್ ಆಗ್ತಾ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಗುಪ್ತಚರ ಇಲಾಖೆ ಮತ್ತು SIT ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.